ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹಣಬರಹಟ್ಟಿ ಗ್ರಾಮದ ರೈತನಾದ ರಾಜು ಮಲಾಪುರ್ ಇವರು ತಮ್ಮ 15 ಗುಂಟೆ ಹೊಲದಲ್ಲಿ ORBI ಸೀಡ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಕಂಪನಿಯ 1905 ತಳಿಯ 8 ಪ್ಯಾಕೆಟ್ ಮೆಣಸಿನಕಾಯಿ ಬೀಜಗಳನ್ನು ಬಿತ್ತಿ ಒಂದು ಕಟಾವುಗೆ 1000 kg ಪಾಲವನ್ನು ತೆಗೆದಿರುತ್ತಾರೆ. ಕಂಪನಿ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಎಲ್ಲ ರೈತ ಬಾಂಧವರು ಫಲವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್ ನಮಸ್ಕಾರ. ನಮಸ್ತೆ ಸರ್. ORBI ಕಂಪ್ನಿ ತಾವು ಏನು? ORBI ಸೀಡ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್. ನಾನು ಬಸನಗೌಡ ಪಾಟೀಲ್ ಅಂತ ಎಸ್ ಒ ಆಗಿ ಬೆಳಗಾಂ ಜಿಲ್ಲೆ ನೋಡ್ಕೋತಾ ಇದ್ದೇನೆ ಸರ್. ಮೇನ್ ಬ್ರಾಂಚ್ ಎಲ್ಲಿದೆ? ಮೇನ್ ಬ್ರಾಂಚ್ ಬೆಂಗಳೂರು. ಆಮೇಲೆ ನಮ್ಮದು USA. ಸರ್ ಇಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ತಾವು ಬೀಜ ಎಷ್ಟು ಸುಮಾರು ಇದು ಮಾಡಿದೆ? ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ 2 ಡಿಸ್ಟ್ರಿಬ್ಯೂಟರ್, ಒಂದು ಪೃಥ್ವಿ ಅಗ್ರೋ ಏಜೆನ್ಸಿ, ಒಂದು ಮಧುಬಾನ್ ಸೀಡ್ಸ್. ಓಕೆ ಸರ್. 2 ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ನಾವು ಬೀಜ ವಿತರಣೆಯನ್ನು ಮಾಡ್ತಿದ್ದೇವೆ. ಎಲ್ಲ ಡೀಲರ್ಗಳಿಗೆ, ಸಬ್ ಡೀಲರ್ಗಳಿಗೆ ಬೀಜವನ್ನು ವಿತರಣೆ ಮಾಡ್ತಿದ್ದೇವೆ. ಒಳ್ಳೆ ರಿಸಲ್ಟ್ ಇದೆ ಅಂತ ಸರ್? ಒಳ್ಳೆ ರಿಸಲ್ಟ್ ಇದೆ ಸರ್. ಆಲ್ರೆಡಿ ಈಗಾಗಲೇ ಎಲ್ಲ ಸುಮಾರು ರೈತರು ಬಂದು ವಿಜಿಟ್ಗೆ ತಾವು ಕೊಟ್ಟಿರುವಂಥ ಬೀಜ ಬಂದು ವಿಜಿಟ್ ಕೊಡ್ತಾ ಇದ್ದಾರೆ. ಸರಿ. ಇದಕ್ಕೆ ತಾವು ರೈತರಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಮಾಡುವಂಥ ಕೆಲಸ ಕೂಡ ಕಂಪ್ನಿಗಳು ಆಗಬೇಕು. ಒಳ್ಳೆಯ ಬೀಜ ಸುಮಾರು ನಾನಾ ಥರದ ಕಂಪ್ನಿಗಳು ಬರ್ತಾವೆ. ಈಗ ORBI ಕಂಪ್ನಿ ಒಳ್ಳೆಯ ಬೀಜ ಬಂದ ರೈತರಿಂದ ಕೂಡ ಹೇಳ್ತಾ ಇದ್ದಾರೆ. ಒಳ್ಳೆಯ ಬೀಜ ನಾವು ನೋಡಿದ್ವಿ, ಇಲ್ಲಿ ಬಂದು ಪ್ಲಾಟ್ದಲ್ಲಿ ಒಳ್ಳೆ ಕಾಯಿ ಕೂಡ ಕುಂತಿದೆ. ಈ ಸುಮಾರು ಈ ವರ್ಷ ಹೆಚ್ಚಿನ ಬಾರಿ ಮತ್ತೆ ಎಷ್ಟು ಜಾಸ್ತಿ ಮಾಡ್ಬೋದು ಸರ್ ನಿಮ್ಮ? ನಮ್ಮ ಕಂಪನಿ ವತಿಯಿಂದ ರೈತರಿಗೆ ಉತ್ತಮವಾದ ಬೆಳೆಯನ್ನು ಕೊಟ್ಟು ರೈತರಿಗೆ ಉಪಯೋಗವನ್ನು ಮಾಡಿಸಿಕೊಳ್ಳಲು ನಮ್ಮ ಕಂಪನಿಯು ಯಾವಾಗೂ ಬದ್ಧವಾಗಿರುತ್ತದೆ ಸರ್. ಏನಾರು ಇದಕ್ಕೆ ತೆಗೆದಿದ್ದು ಅವ್ರಿಗೆ ಆಫರು ಏನಾರು ಮಾಡ್ತಿಲ್ಲ? ಈ ಸಲ ಏನು ಮಾಡಿದ್ದಾರೆ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಮಧುಬಾನ್ ಸೀಡ್ಸ್ ಅವರು ಸರ್ ಪ್ರತಿ 5 ಪ್ಯಾಕೆಟ್ ಖರೀದಿಸಿದರೆ ಒಂದು ಟಿಫಿನ್ ಹಾಟ್ ಬಾಕ್ಸ್ ಅನ್ನು ವಿತರಿಸಲಾಗಿದೆ. ಫ್ರೀಯಾಗಿ ನಮ್ಮ ರೈತರ ಸಂಬಂಧಾಗಿ 5 ಪ್ಯಾಕೆಟ್ ಯಾರು ತಗೋತಾರೆ ರೈತರು ಅವರಿಗೆ ಒಂದು ಹಾಟ್ ಬಾಕ್ಸ್ ಅನ್ನು ಕೊಡಲಾಗಿದೆ. ಸರ್ ಒಂದು ಎಕರೆಗೆ ಎಷ್ಟು ಪ್ಯಾಕೆಟ್ ಕೊಡ್ತೀವಿ ಸರ್? 10 ಪ್ಯಾಕೆಟ್ ಸರ್. ಒಂದು ಎಕರೆಗೆ 10 ಪ್ಯಾಕೆಟ್. ಓಕೆ. ಒಂದು ರೇಟಿನ ಬೆಲೆ ಏನು ಸರ್? 480 ಇದೆ ಸರ್. 480 ರೂಪಾಯಿ. ಅಂದರೆ ಒಂದು ಎಕರೆಗೆ 10 ಪ್ಯಾಕೆಟ್. ಮತ್ತೇನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ರೈತರಿಗೆ? ಮಾಡಿರಿ, ಚಲೋ ಐತ್ರಿ. ಬೆಳೆಸಿ ಬೆಳೆಸಿದಂಥ ರೈತರನ್ನ ಕರ್ಕೊಂಡ್ಬಂದು ಬೆಳೆಸುವಂಥ ರೈತರಿಗೆ ತೋರಿಸುವ ಕೆಲಸವನ್ನು ನಮ್ಮ ORBI ಸೀಡ್ಸ್ ಅವರು ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಸರ್ ಈಗ ಇಳುವರಿ ಮಾಡಿದಂಥ ಮೆಷಿನ್ ಬೀಜ ಈಗ ಮಾಲೀಕರಾಗಿಂತ ತಮ್ಮ ಹೆಸರೇನು ಸರ್? ರಾಜು ಮಲ್ಲಾಪುರ್ ಅಂತ ಹೇಳ್ರಿ. ರಾಜು ಮಲ್ಲಾಪುರ ಅವರೇ, ORBI ಕಂಪ್ನಿ ತಾಲೂಕು ಬೈಲಂಗಲ್ ರೀ. ಹಾಂ ರೀ. ORBI ಕಂಪ್ನಿ ಮೆಷಿನ್ ಬೀಜ ಈಗ ಎಷ್ಟು ಪ್ಯಾಕೆಟ್ ಹಾಕಿರಿ ಸರ್ ಇದಕ್ಕೆ ಒಂದು 8 ಪ್ಯಾಕೆಟ್ ಹಾಕ್ಯವ್ರಿ. ಹಾಂ ರೀ. ಇದಕ್ಕಿಂತ ಮುಂಚೆ ನಾವು ಬೇರೆ ಥರ ತಂದು ಬೀಜ ಹಾಕಿದ್ದೀವಿ ರೀ. ಹಾಂ ರೀ. ಅದಕ್ಕೆ ಈ ಸರ ನಮ್ಗೆ ಬಸನಗೌಡ ಅನ್ನ ಅವ್ರೊಬ್ರು ನಮ್ಗೆ ಇಲ್ಲೇ ಹತ್ತಿದ ಹಳೆ ಅವ್ರು, ಅವ್ರ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ಮಾಹಿತಿ ಹೇಳಿದ್ರಿ. ಇದಕ್ಕಿಂತ ಮುಂಚೆ ಸ್ವಲ್ಪ ನಮ್ಗೆ ಡೆಮೋ ಬೀಜನೂ ಕೊಟ್ಟಿದ್ರಿ. ನಾವು ಸ್ಟಾರ್ಟಿಂಗ್ ರೈತರಂತಂದ್ರೆ ಯಾವುದನ್ನು ಒಮ್ಮೆ ವಿಶ್ವಾಸ ಮಾಡಿದ್ರೆ ಲಾಸ್ ಹಾಕ್ಯವ್ರಲ್ಲ, ಸ್ವಲ್ಪ ಡೆಮೋ ಬೀಜ ಕೊಟ್ಟಿದ್ರಿ ಅವ್ರ. ಅದನ್ನ ನೋಡಿದ್ರಿಂದ ನಮ್ಗೆ ಚಲೋ ಅನಿಸ್ತು. ಆಮೇಲೆ ನಾವು ತಂದು ಇಲ್ಲಿ ನಮ್ಮ ಭಾಗದಾಗೆಲ್ಲ ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡ್ಯಾವ್ರಿ. ಎಲ್ಲ ಕಡೆ ನಮ್ಮ ಆಜು ಬಾಜು ಹೊಲಗಳೆಲ್ಲ ಸರಿ ಬಂದಾವ್ರಿ. ನೀವು ಎಷ್ಟು ಹಾಕಿದ್ದೀರಿ ಸರ್ ಇಲ್ಲಿ? ನಾವು ಒಂದು 8 ರಿಂದ 10 ಪ್ಯಾಕೆಟ್ ಹಾಕ್ಯವ್ರಿ. ಎಷ್ಟು ಗುಂಟೆ ಐತೆ? ಇದು ಒಂದು 15 ಗುಂಟೆ ಐತ್ರಿ. ಓಕೆ. ಅಂದ್ರೆ ಫಸ್ಟ್ ಎಷ್ಟು ಕೂದ್ರಿ ನೀವು? ಈಗ ನಾವು ಪ್ರತಿ ಸಾರಿ ಈಗ 4ನೇ ಬೀಡ್ ಇನ್ನೂ ಕೊಯ್ದ್ರಿ. ನಾವೀಗ ಕೋದಾಗೊಮ್ಮೆ ಒಂದು 15 kg ಬ್ಯಾಗ್ ರೀ, ಒಂದು 20-30 ಬ್ಯಾಗ್ ಮಾಡ್ತೇವ್ರಿ. ಒಟ್ಟಾರೆಗೆ ಎಲ್ಲ ಮೊದಲಿನ ಕಂಪ್ನಿ ಬೀಜಗಳಕ್ಕಿಂತ ಈ ಬೀಜಕ್ಕೂ ಅಡ್ಡಿಲ್ಲ, ಚಲೋ ಅನ್ಸೈತ್ರಿ ನಮಗೆ. ಅಡ್ಡಿಲ್ಲ. ಈ ORBI ಏನೈತಲ್ರಿ, ಮುಂಚೆ ನಾವೇನು ಬೀಜ ಹಾಕ್ತಿದ್ವಿ ಅದಕ್ಕಿಂತ ಇದಕ್ಕೆ ಎರಡೂ ಸ್ವಲ್ಪ ಟ್ಯಾಲಿ ಮಾಡಿದ್ರೆ ಇದು ನಮಗೆ ಬೆಸ್ಟ್ ಅನ್ಸೈತ್ರಿ. ಆಲ್ರೆಡಿ ಈಗಾಗಲೇ ಎಲ್ಲ ಖಾನಾಪುರ ತಾಲೂಕಿಂದ ಸುಮಾರು ಹಳೆಗಂದ ಇಲ್ಲಿ ಈ ನಿಮ್ಮ ಪ್ಲಾಟ್ ನೋಡಿ ಒಳ್ಳೆಯ ಮೆಷಿನ್ ಗಿಡ ಬೆಳೆದಿದ್ದಕ್ಕೇ ಒಳ್ಳೆಯ ಕಂಪ್ನಿ ORBI ಕಂಪ್ನಿ ಐತೆ ಅಂತೇಳಿ ಪ್ಲಾಟ್ ಮಾಡಿ ಇಲ್ಲಿ ಜನ ನೋಡಲಿಕ್ಕೆ ರೈತರು ಬಂದಿದ್ದಾರೆ. ಒಳ್ಳೆಯ ತಮಗೂ ಖುಷಿಯಾಗಿರ್ಬೇಕು. ಮುಂದಿನ ಸಲ ಮತ್ತೆ ಎಷ್ಟು ನೀವು ಈ ಬೆಳೆ ಬಂದರೆ ಮತ್ತೆ ಹೆಚ್ಚಿಗೆ ಬೆಳೆ ನಾವು ಮುಂದಿನ ಸರಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಐತ್ರಿ. ಯಾಕಂತಂದ್ರೆ ಈಗ ನಾವು ಆಲ್ರೆಡಿ ಸ್ವಲ್ಪ ಹೊಲನೂ ರೆಡಿ ಮಾಡ್ಕೊಂಡೇವ್ರಿ ಇದ್ರ ಸಂಬಂಧ ಅಂತೇಳಿ. ಇದಕ್ಕಿಂತ ಒಟ್ಟು ಮತ್ತೆ ನಾವು ರೈತರು ಅಂತಂದ್ರೆ ಅವ್ರು ನೋಡಕ್ಕೆ ಬಂದಾರಪ್ಪ ಅಂತಂದ್ರೆ ಇದ್ರ ಬಗ್ಗೆ ಅವ್ರಿಗೆಲ್ಲ ನಾವು ಮಾಹಿತಿ ಎಲ್ಲ ಥರ ಅವ್ರು ಏನು ಕೇಳ್ತಾರಲ್ರಿ ಅದ್ರ ಬಗ್ಗೆ ಮಾಹಿತಿ ಕೊಡತ್ತೇವೆ. ಆಲ್ರೆಡಿ ಈಗ ಸದ್ಯಕ್ಕೆ ಹೊಲ್ದಾಗಂತೂ ಅದಾರ್ರಿ, ನೋಡಾಡತ್ತಾರ. ಇನ್ನೂ ಏನಾಗಿ ಕೇಳಿದ್ರು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದ್ರು ನಾವು ಕೊಡ್ತೇವೆ. ಅದು ಒಟ್ಟು ನಮಗೆ ಒಟ್ಟು ಸರಿ ಅನ್ಸೈತ್ರಿ. ಓಕೆ, ಥ್ಯಾಂಕ್ ಯು ಸರ್. ORBI ಕಂಪ್ನಿಯ ಮೆಷಿನ್ ಬೀಜಿನ ಬಗ್ಗೆ ತಾವು ಏನು ಹೇಳಕ್ಕೆ ಇರ್ತಾರೆ ಒಂದು ರೈತರಾಗಿ? ಈಗ ನಾವು ಫಸ್ಟ್ ಟೈಮ್ ಬರೋದ್ರಿ ಇಲ್ಲಿ ನೋಡಕ್ಕೆ. ಹಾಂ ರೀ. ನೋಡ್ಕಾರ ಇದನ್ನ ನಾವು ಸ್ವಲ್ಪ ಯಾವ್ರಿ ನಾವು ಹಿರೇಟೋಳಿಂದ ಬರೋದು. ತಮ್ಮ ಹೆಸರು? ಖಾನಾಪುರ ತಾಲೂಕು ಹಿರೇಟೋಳಿಂದ ರೀ. ಬಾಹುಬಲಿ ನಿಮ್ಮನವ್ರು ನಮ್ಮ ಹೆಸರು ರೀ. ಹ್ಞೂ ರೀ. ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ನೋಡಿಕಾರ ನಮ್ಮ ಹೊಲ ಸ್ವಲ್ಪ ಬೆಳೆ ಮುಂದಿನ ವರ್ಷದಿಂದ ನಾವು ಜಾಸ್ತಿ ಮಾಡ್ಬೇಕನ್ನೋ ವಿಚಾರ ಬರೋದು. ಈ ಕಂಪ್ನಿ ಬಗ್ಗೆ ತಮಗೆ ಯಾವಂಗ ತಿಳ್ಕೊಂಡ್ರಿ ಇದ್ರ ಬಗ್ಗೆ? ಒಳ್ಳೆಯ ORBI ಕಂಪ್ನಿ ಮೆಷಿನ್ ಬೆಳಿತಾರೆ ಒಳ್ಳೆ ಬಂದಿದೆ ಅಂತೇಳಿ
ಈ ಸಂತೋಷ್ ಕಡಿಮಿನಿ ಅವರು ಕರ್ಕೊಂಬಂದಿದ್ರಿ ಇಲ್ಲಿ ಹಾಂ ರೀ. ಪ್ಲಾಟ್ ಚಲೋ ಐತಿ ಇದು ನೋಡೋಣ ಅಂತ ಕರ್ಕೊಂಬಂದಿದ್ರು. ನಾವು ಪ್ರತ್ಯಕ್ಷವಾಗಿ ನೋಡಿದ್ವಿ ರೀ, ಚಲೋ ಅನ್ಸೈತಿ ರೋಟಿ ಸದ್ಯತೆ. ಓಕೆ. ಅದ್ರ ಸಂಬಂಧ ನಾವು ಒಂದು ಸ್ವಲ್ಪ ಮಾಡಿ ನೋಡ್ಬೇಕು ಅನ್ನೋ ವಿಚಾರ ಅದ. ಅಂದರೆ ಈ ORB ಬೀಜ ತಾವು ಕೂಡ ಹೋಗಿ ಒಳ್ಳೆ ಬೀಜ ತೆಗೆದು ರೈತರಿಗೆ ತಿಳಿಸುವಂಥ ಕಾರ್ಯ, ಒಳ್ಳೆ ಬೀಜ ಇಳುವರಿ ಬರ್ತೈತೆ ಅಂತ ಹೇಳ್ತೀರಿ. ಹೇಳ್ತಿದ್ರು ಮೇಡಮ್. ನಮ್ದು ಹೆಂಗೈತ್ರಿ ಮಲ್ಚಿಂಗ ಡ್ರಿಪ್ ಮಾಡ್ರಿ ಇದಕ್ಕೂ ಚಲೋ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದ್ರಿ. ಓಕೆ. ನಮ್ಮ ಭೂಮಿಗೆ ಹೆಂಗೆ ಹೊಂತತ್ ನಾವು ಒಂದು ಸ್ವಲ್ಪ ಮಾಡಿ ನೋಡಿದಾಗ ನಮಗೆ ಇದು ಪ್ರತ್ಯಕ್ಷವಾಗಿ ಗೊತ್ತಾಗತ್ತೆ ರೀ. ಈ ವರ್ಷ ನಾವು ಒಂದು ಅರ್ಧ ಎಕರೆ ಮಾಡ್ಬೇಕು ಅನ್ನೋ ವಿಚಾರದಾಗ. ಹೋದ ವರ್ಷದ್ದು ಹೆಂಗೆ ಇಳುವರಿ ಇದು ಬಂದಿತ್ತು ಅದು ಹಾಕಿದ್ರೂ ಒಂದ್ಸಲ ವರ್ಷ ಯಾರು ಮಾಡಿಲ್ರಿ ನಮ್ಮ ಊರಾಗ. ಇದು ಫಸ್ಟ್ ನಾವು ಇದು ನೋಡೋದ್ರಿ ಇಲ್ಲಿ. ಓಕೆ ಸರ್. ಪ್ರತ್ಯಕ್ಷವಾಗಿ ನೋಡಿದ್ಲಿ ನಮಗೆ ಮಾಡಕ್ಕೆ ಧೈರ್ಯ ಬರೋದಿಲ್ಲ ರೀ, ಯಾಕಂದ್ರೆ ಲಾಗವಾಡ ಹೆಚ್ಚು ಬರೋದಲ್ರಿ ಸರ್. ಈಗ ಬಂದಿರಲ್ಲ ಪ್ಲಾಟಿಗೆ ನೇರವಾಗಿ ಇಲ್ಲೇ ಕಳಿಸಿದಾರೆ. ನೋಡಿದವ್ರು ಸರ್, ಈಗ ನೋಡಿದ್ವು ಅಂತಂದ್ರೆ ಇದು ಮಲ್ಚಿಂಗ್ ಇಲ್ರಿ, ಮಲ್ಚಿಂಗ್ ಇಲ್ಲ, ಡ್ರಿಪ್ ಇಲ್ಲ. ಆದ್ರೆ ಇದನ್ನ ಮಲ್ಚಿಂಗ್ ಡ್ರಿಪ್ ಮಾಡೋದ್ರಿಂದ ಇನ್ನೂ ಚಲೋ ಬರ್ಬೋದು ಅಂತ ನಮ್ಮ ನಿರೀಕ್ಷೆ. ಓಹೋ. ಈ ಮೆಷಿನ್ಕಾಯಿ ತಮ್ಮ ಬೀಜ ಸುಮಾರು ಕಂಪನಿಗಳು ಬಂದಿದ್ದಾವೆ ಸರ್. ಈ ORB ಕಂಪ್ನಿಗೂ ಮತ್ತು ಈ ಕಂಪ್ನಿ ಬೀಜಕ್ಕೂ ಯಾವ ರೀತಿಯಾಗಿ ಬೆಳೆ ಬಂದಿದೆ, ಯಾವ ರೀತಿ ಕಾಯಿ ಕುಂತಿದೆ ಅಂತ ನೀವು ಒಂದು ರೈತರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಂತ? ನಾವು ಮೊದಲು ಬೇರೆ ಕಂಪ್ನಿ ಬೀಜ ಮೆಣಸಿನ ಗಿಡ ಬೆಳಿತಿದ್ರು ನಾವು. ಸೊ ಅದಕ್ಕೆ ಸ್ವಲ್ಪ ಇಳುವರಿ ಹೂವಿನ ಸಂಖ್ಯೆ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಬಟ್ ನಾವು ಇಲ್ಲಿ ಈ ಪ್ಲಾಟ್ ಬೆಳೆದಾರನಂತಲೇ ಪ್ರಾತ್ಯಕ್ಷಿಕವಾಗಿ ನೋಡ್ಬೇಕಂತೇಳಿ ಇಲ್ಲಿ ಬಂದಿದ್ವಿ. ಚೆನ್ನಾಗಿ ಹೂವು ಗಿಡ ಮತ್ತು ಎತ್ತರ ಎಲ್ಲ ಕಾಯಿ ಸೈಜ್ ಕಲರು ಎಲ್ಲ ಚೆನ್ನಾಗಿ ಬಂದೈತಿ. ಹಿಂಗಾಗಿ ಇದನ್ನು ಈ ಬೀಜ ನಮ್ಮ ಹೊಲದಾಗ ನಾವು ಹಾಕೋಬೇಕಂತೇಳಿ ನೋಡ್ಲಿಕ್ಕೆ ಬಂದಿದ್ದೀವಿ ಇಲ್ಲಿ. ತಮ್ಮ ಯಾವ್ದು? ನಮ್ಮದು ಇಟಗಿರಿ, ಖಾನಾಪುರ ತಾಲೂಕು ಇಟಗಿರಿ ನಮ್ಮದು. ಹಾಂ ರೀ. ಇದು ನೋಡಕ್ಕೆ ಬಂದೇವ್ರಿ ಇಲ್ಲಿ ಬೆಳೆದು. ಏನು ಈ ORB ಕಂಪ್ನಿ ಮೆಷಿನ್ ಬೀಜ ತಮಗೆ ಏನು ಅನಿಸ್ತಾರೆ? ಚೆನ್ನಾಗೈತ್ರಿ. ಎಲ್ಲ ಗಿಡದ ಸೈಜ್ ಆಯ್ತು, ರೋಗ ಮತ್ತು ರೋಗ ನಿರೋಧಕ ಶಕ್ತಿ ಐತಿ. ಇದಕ್ಕೆ ಸ್ವಲ್ಪ ರೋಗ ಜಾಸ್ತಿ ಇಲ್ಲ. ಇದಕ್ಕೆ ನಾವು ಮುಂಚೆ ಬೆಳೆಗೆಲ್ಲ ಮುಟ್ರು ರೋಗ ಜಾಸ್ತಿ ಬರ್ತಿತ್ತು. ಇದ್ರ ಬಗ್ಗೆ ಹೆಂಗೆ ತಿಳ್ಕೊಂಡ್ರಿ ಫಸ್ಟ್ ನೀವು? ಇದನ್ನ ಸರ್ ಇಲ್ಲಿ ನಮ್ಮ ಊರಿಗೆ ಕಂಪ್ನಿ ಪ್ರಚಾರಕ್ಕೆ ಅಂತ ಹೇಳಕ್ಕೆ ಬಂದಿದ್ರಿ ಇಲ್ಲಿ. ಹ್ಞೂ ರೀ. ಸೊ ಅವಾಗೆಲ್ಲ ಅವ್ರು ಕೇಳಂತಲೇ ಅಂದ್ರೆ ಇಲ್ಲಿ ನೋಡಕ್ಕೆ ಒಂದು ಪ್ರತ್ಯಕ್ಷವಾಗಿ ನೋಡಕ್ಕೆ ಬರ್ರಿ ಅಂತೇಳಿ ನಮ್ಗೆ ಹೇಳಂತಲೇ ಅಂದ್ರೆ ಇಲ್ಲಿ ನೋಡಕ್ಕೆ ಬಂದಿದ್ದಕ್ಕೆ ಓಕೆ ಬಂದೇವ್ರಿ. ಎಷ್ಟು ಜನ ಬಂದಿದ್ರಿ? ನಾವೊಂದು 18 ಜನ ಬಂದೇವ್ರಿ ಇಲ್ಲಿ. ಅಂದರೆ ಒಳ್ಳೆ ಬೆಳೆ ಅಂದ್ರೆ ಈಗ ಬಂದಂಥ ಇಲ್ಲಿ ತೆಗೆದಂಥ ಬೆಳೆ ರೈತರು ಕೂಡ ಅವ್ರ ಬಗ್ಗೆ ಕೇಳಿದಾರೆ ಸರ್, ಯಾವ ರೀತಿ ಬರ್ತಾ ಇದೆ, ಯಾವ ರೀತಿ ಬೆಳೆ ಎಷ್ಟು ಕೊಡ್ತಾ ಇದೆ ಇಳುವರಿ ಅಂತ? ನಾವೆಲ್ಲ ಮಾಹಿತಿ ಕೇಳ್ಕೊಂಡೇವ್ರಿ ನಾವು. ಅದನ್ನ ಅದು ಪ್ರತಿ ಸಲಿಗೂ ಒಂದು 20 ಕ್ವಿಂಟಲ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅರ್ಧ ಎಕರೆ. ಓಕೆ. ಸೊ ಚೆನ್ನಾಗಿ ಇಳುವರಿ ಐತಿ. ನಮಗೂ ನೋಡಿ ಚಲೋ ಅನಿಸ್ತಿದೆ. ಹಿಂಗಾಗಿ ಇದನ್ನ ನಾವು ಬೆಳೆಸ್ಬೇಕಂತೇಳಿ ನಮ್ಗೆ ಒಟ್ಟಾರೆಯಾಗಿ ORB ಕಂಪ್ನಿ ಚೆನ್ನಾಗಿದೆ. ನಾನು ಒಂದು ಪ್ಲಾಟ್ ಮಾಡಿ ನೋಡ್ತೇನೆ. ನಾವು ಎಲ್ಲರಿಗೂ ಜನರಿಗೆ ರೈತರಿಗೆ ಮುಡಿಸುವಂಥ ಕಾರ್ಯ ಮಾಡ್ತೀನಿ, ಒಳ್ಳೆ ಬೆಳೆ ಬರುತ್ತೆ ಅಂತ ಹೇಳ್ತೀರಿ. ಸರಿ ಹೇಳ್ತೀವಿ. ಯಾಕಂದ್ರೆ ನೋಡಿದ್ರೆ ಗೊತ್ತಾಗತ್ರಿ ಇದೆ. ಇದನ್ನ ನಾವು ಬೆಳೆಸ್ಬೇಕಂತೇಳಿ ನಾವು ನೋಡಕ್ಕೆ ಬಂದೇವ್ರಿ. ಇದನ್ನ ಬೆಳೆಸ್ತೇವ್ರಿ ಇದನ್ನ. ಓಕೆ, ಥ್ಯಾಂಕ್ ಯು ಸರ್. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಮೆಣಸಿನಕಾಯಿ ಬೀಜಗಳಿಗಾಗಿ ಸಂಪರ್ಕಿಸಿ ಬಸನಗೌಡ ಪಾಟೀಲ್. ಮೊಬೈಲ್ ನಂಬರ್ 9440327771. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್. ಕಂಪನಿಯವ್ರು ಚಸ್ಮಾ ತರ್ಬೇಕಾಗಿತ್ತು ಅವ್ರ. ಅಲ್ಲ ತೂರಿಯ
ಸರ್ ಹಾಕ್ಬರ್ರಿ ಮೇಲೆ ಬರ ಇರೋಣ ಎಲ್ಲರೂ ಕುಡ್ಕೊಂಡು ಇಲ್ಲಿ ಬಾ ಸಂತೋಷ ಬಾಯ್ತು ತೋರಿ ಕಕ್ಕ